ತನ್ವಿ ಪಾಪ ಪ್ರೀತಿಯಿಂದ ಕಾಲ್ ಮಾಡಿದ್ಲು, ಆದರೆ ಅವಳ ಹತ್ರ ಮಾತಾಡೋಕ್ಕೆ ಆಗ್ತಿಲ್ಲ. ಈ ಪೊಲೀಸ್ನವ್ರು ಬೇರೆ ಫೋನು ಕೊಡ್ತಿಲ್ಲ, ಈ ಶ್ರೇಷ್ಠನು ಲಾಯರ್ನೂ ಕರ್ಕೊಂಡು ಬರೋ ಥರ ಕಾಣಿಸ್ತಿಲ್ಲ. ಅವನಿಗೆ 4 ಉಗ್ದು ಲಾಯರ್ನ ಬೇಗ ಕರ್ಕೊಂಡು ಬಾ ಅಂತ ಹೇಳೋಣ ಅಂತಂದ್ರೆ ಫೋನ್ ಕೂಡ ಇಲ್ಲ. ಸರಿಯಪ್ಪ, ಆಗಿದ್ರೆ ಭಾಗ್ಯನ್ ಕರ್ಕೊಂಡು ಅಲ್ಲಿಂದ ಹೊರಡು. ಸರಿಯಪ್ಪ, ಈಗಲೇ ಕರ್ಕೊಂಡು ಹೊರಡ್ತೀನಿ. ಕೇಳಿಸ್ಕೊಂಡ್ಯಾ ತಾಂಡವ್? ನಿಮ್ಮ ತಂತ್ರ ಕುತಂತ್ರ ಎಲ್ಲ ಮಕಾಡೆ ಮಲ್ಕೊಂಡ್ಬಿಡ್ತು. ಭಾಗ್ಯ ರಿಲೀಸ್ ಆಗಿದ್ದಾಳೆ, ಅವಳ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅದೇನು ಈ ಕಿತಾಪತಿ ಹೆಂಗ್ಸ್ ಜೊತೆ ಸೇರ್ಕೊಂಡು ಹೊಸ ಕಿತಾಪತಿ ಮಾಡಕ್ ಹೊರಟಿಯಲ್ಲ? ನೋಡಿದ್ರೆ ನೀನೇ ಐಸಿಯುನಲ್ಲಿ ಅಡ್ಮಿಟ್ ಆಗಿದೆಯಲ್ಲೋ. ಆಲ್ ದಿ ಬೆಸ್ಟ್. ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗ. ಇನ್ನು ಮುಂದೆ ನಾನು ಕೊಡೋ ಏಟನ್ನ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ನಿಮ್ಮಿಬ್ಬರಿಗೂ ಕೊಡ್ಲಿ. ಏನ್ ಧಮ್ಕಿ ಆಗ್ತಿದ್ದೀರಾ? ಆ ಭಾಗ್ಯ ರಿಲೀಸ್ ಆಗಿದ ತಕ್ಷಣ ನೀವ್ ಗೆದ್ದು ಬಿಟ್ರಿ ಅನ್ಕೋಬೇಡಿ. ನಾವು ನಿಮ್ಮನ್ನೆಲ್ಲ ಇಷ್ಟಕ್ಕೆ ಸುಮ್ನೆ ಬಿಡಲ್ಲ. ಭಾಗ್ಯನ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಆ ತಪ್ಪಿಗೆ ನೀವ್ ತುಂಬಾ ಅನುಭವಿಸ್ತೀರಾ. ನಾನು ಅನುಭವಿಸ್ತೀನ? ಏನ್ ತಮಾಷೆ ಮಾಡ್ತಿದ್ಯಮ್ಮ? ಮತ್ತೆ ನೀವ್ ಇಷ್ಟೆಲ್ಲ ಮಾಡಿದ್ರು ನಾವ್ ಕೈ ಕಟ್ಕೊಂಡು ಸುಮ್ನೆ ಕೂತ್ಕೊಳ್ತೀವಿ ಅನ್ಕೊಂಡಿದ್ದೀರಾ? ನಿಮ್ಮಿಂದ ನಮಗೆ ಮೋಸ ಆಗಿದೆ. ನಿಮ್ ಮಗ ನನ್ ಗಂಡಂಗೆ ಯಾವ್ದೇ ನೋಟಿಸ್ ಪೀರಿಯಡ್ ಕೊಡದೆ ಕೆಲ್ಸದಿಂದ ತೆಗ್ದು ಹಾಕಿದ್ದಾನೆ. ಅದು ಅಲ್ದೆ ಆ ಕಂಪ್ಲೀಟ್ ಪ್ರಾಜೆಕ್ಟ್ ಐಡಿಯಾ ನನ್ ಗಂಡಂದು. ನಿಮ್ ಮೇಲೆ ಕೇಸ್ ಹಾಕ್ತೀನಿ, ನನ್ ಗಂಡಂಗ್ ಬರ್ಬೇಕಾಗಿರೋ 45% ಶೇರ್ನ ತಗೊಂತೀವಿ. ಓಹೋ, ಅಷ್ಟೊಂದು ಕಾನ್ಫಿಡೆನ್ಸ್? ಹೌದು, ಕಾನ್ಫಿಡೆನ್ಸ್ ಇರೋದಕ್ಕೆ ಸವಾಲ್ ಹಾಕ್ತಿರೋದು. ವೆರಿ ಗುಡ್, ವೆರಿ ಗುಡ್. ಲೈಫಲ್ಲಿ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ, ಆದ್ರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಓವರ್ ಕಾನ್ಫಿಡೆಂಟ್ ಅಲ್ಲ ಮಿಸ್ಟರ್ ಕಾಮತ್, ನಿಮ್ ಒಬ್ರಿಗೆ ತಲೆ ಇದೆ ಅಂತ ಅನ್ಕೋಬೇಡಿ. ಅದೇನೋ ಹೇಳ್ತಾ ಇದ್ರಲ್ಲ, ಯುದ್ಧ ಅಖಾಡ ಅಂತ. ನಾವು ಎಲ್ಲಾ ತಯಾರಿ ಮಾಡ್ಕೊಂಡೆ ಯುದ್ಧಕ್ಕೆ ಇಳ್ದಿರೋದು. ಹೋರಾಡ್ತೀವಿ, ನಿಮ್ಗೆಲ್ಲ ಬಿಸಿ ಮುಟ್ಟಿಸ್ತೀವಿ. ಓ ಹೌದಾ? ಒಳ್ಳೇದಾಗ, ಒಳ್ಳೇದಾಗ. ಆದಷ್ಟು ಬೇಗ ಜೀವನದಲ್ಲಿ ಒಂಟಿಯಾಗಿ ಬದುಕೋದು ಹೇಗೆ ಅಂತ ಅಭ್ಯಾಸ ಮಾಡ್ಕೊ. ಯಾಕೆಂದ್ರೆ ಮುಂದೆ ನೀನು ಒಬ್ಳೆ ಒಂಟಿಯಾಗಿ ಬದುಕೋ ಪರಿಸ್ಥಿತಿ ಬರುತ್ತೆ. ಅವಳಿಗೆ ಯಾಕ್ರಿ ಬರುತ್ತೆ? ಒಂಟಿಯಾಗಿರೋದು ಅವಳಲ್ಲ, ಜೀವನ ಪರ್ಯಂತ ಒಂಟಿಯಾಗಿ ಒದ್ದಾಡೋದು ಆ ಭಾಗ್ಯ. ಅವಳು ನಿನ್ನ ಬಿಟ್ಟಾಗ್ಲೆ ಅವಳು ಒದ್ದಾಟ ಎಲ್ಲ ನಿಂತೋಯ್ತು. ಸ್ವಾಭಿಮಾನದ ಹೆಣ್ಣು ಕಣ ಅವಳು. ನಿಮ್ಮ ಹಾಗೆ ಮನೇನ ಸ್ವಂತದ್ ಮಾಡ್ಕೊಳಕ್ಕೆ ಚೀಪ್ ಗಿಮಿಕ್ ಎಲ್ಲ ಮಾಡೋದಿಲ್ಲ. ಅವಳು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ತಕ್ಷಣ ಮಕ್ಕಳನ್ನೆಲ್ಲ ಕರ್ಕೊಂಡು ತವ್ರ ಮನೆಗೆ ಹೋದ್ಲು. ನಿನ್ನ ಹತ್ರ ಇರೋ ದುಡ್ಡು ನೋಡಿ ಬಂದಿದ್ದಾಳಲ್ಲ ಶ್ರೇಷ್ಠ, ಅವಳ ತರ ಅಲ್ಲ. ಅವಳು ಗುಡಿಸ್ನಲ್ಲಿದ್ರೂ ರಾಣಿನೇ. ಅವಳ ಹೆಸರು ಹೇಳೋ ಯೋಗ್ಯತೆ ನಿಮ್ಗಿಲ್ಲ. ಏನಂದೆ ನೀನು? ಭಾಗ್ಯ ಒಂಟಿಯಾಗಿ ಬದುಕ್ತಾಳೆ ಅಂದೆ ಅಲ್ವಾ? ಗೊತ್ತಾಗತ್ತಪ್ಪ ತಾಂಡವ್, ಯಾರು ಒಂಟಿಯಾಗಿ ಬದುಕ್ತಾರೆ ಅಂತ. ನೋಡ್ತಾ ಇರು, ಭಾಗ್ಯ ನಿನ್ನ ಕಣ್ಣು ಮುಂದೆನೆ ಖುಷಿಯಾಗಿ, ಸಂತೋಷವಾಗಿ, ಆನಂದವಾಗಿ ಪರಿಪೂರ್ಣ ಜೀವನವನ್ನ ಬದುಕ್ತಾಳೆ. ಅಂದ್ರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋವಷ್ಟು ಬುದ್ಧಿವಂತಿಕೆ ನಿನಗೆಲ್ಲಪ್ಪ ಇದೆ. ನಿಮ್ಮಿಬ್ರಿಗೂ ಆಲ್ ದಿ ಬೆಸ್ಟ್. ಶ್ರೇಷ್ಠ, ನಿನ್ನ ಅಕೌಂಟ್ಗೆ ಒಂದು 5,000 ರೂಪಾಯಿ ಹಾಕಿರ್ತೀನಿ. ನಿನ್ನ ಗಂಡನಿಗೆ ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲ ತಂದು ಕೊಡಮ್ಮ. ಯಾಕೆ ಹೇಳು? ಇನ್ನು ಮುಂದೆ ನಾನು ಕೊಡ್ತೀನಲ್ಲ ಏಟ್ಗಳು, ಅದನ್ನ ತಡ್ಕೊಳ್ಳಕ್ಕೆ ಶಕ್ತಿ ಬೇಕು. ನೀನು ಅಷ್ಟೇ ಒಬ್ರು ಸಂಸಾರನ ಮುರಿದು ನಿನ್ ಸಂಸಾರ ಕಟ್ಕೊಳಕ್ ನೋಡ್ತಾ ಇದ್ದೀಯ ಅಲ್ವಾ? ಅದರ ಬಿಸಿ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ಸಿದ್ಧವಾಗಿ.
ಹಾಗಿದ್ರೆ ನಾನು ಬಂದಿರೋ ಕೆಲಸ ಆಯ್ತು, ನಾನು ಇನ್ನು ಹೊರಡ್ತೀನಿ. ಮಾವ ಕುಡಿಯಕ್ಕೇನಾದ್ರು? ಅದೆಲ್ಲ ಏನು ಬೇಡಮ್ಮ. ಸರಿ, ನಾನು ಇನ್ನು ಬರ್ತೀನಿ. ಭಾಗ್ಯ, ನಿನ್ನ ಹತ್ರ ಆದಿ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಆಚೆ ಬಮ್ಮ. ಆ, ಮಾವ ಏನ್ ವಿಷಯ ಮಾವ? ಹೇಳ್ತೀನಿ ಬಾಮ್ಮ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಬರ ನೀನು. ಏನ್ ಇರ್ಬೋದು? ಆದಿ ನಿನ್ನೆ ಭಾಗ್ಯಂಗೆ ತನ್ನ ಪ್ರೀತಿ ವಿಷಯ ಹೇಳ್ಕೊಂಡಲ್ಲ, ಆ ವಿಷಯದ ಬಗ್ಗೆ ಏನಾದ್ರೂ ಮಾತಾಡೋಕ್ ಬಂದ್ರ ಇವರು? ಅದೇ ಹೀಗೆ ನಿನ್ನೆ ನೀವಿಬ್ರು ಏನ್ ಮಾತಾಡ್ಕೊಂಡು? ಭಾಗ್ಯ, ನೀನೇ ಹೇಳು. ನೀನು ಆದಿಗೆ ಫ್ರೆಂಡ್ ತಾನೆ? ಹಾಗಿದ್ಮೇಲೆ ನಿನ್ನ ಮಾತನ್ನ ಇವನು ತುಂಬಾ ಚೆನ್ನಾಗಿ ಕೇಳ್ತಾನೆ. ಅದಕ್ಕೆ ಓಪನ್ ಆಗಿ ಕೇಳ್ತಾ ಇದ್ದೀನಿ, ನಿನಗೆ ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಏನು? ಮಾವ ಈಗ ಇದ್ದಕ್ಕಿದ್ದ ಹಾಗೆ ಕೇಳಿದ್ರೆ ನಾನ್ ಏನು ಅಂತ ಹೇಳಿ? ನಾನೇನಮ್ಮ ಕೇಳ್ದೆ? ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಕೇಳಿದೆ. ನಾನು ಅವತ್ತೇ ನಿನಗೆ ಹೇಳಿದ್ದೆ ಅಲ್ವಾ, ಆದಿ ನಿನ್ನ ಮಾತನ್ನ ಚೆನ್ನಾಗಿ ಕೇಳ್ತಾನೆ ಅಂತ. ಅದಕ್ಕೆ ನಿನ್ನ ಹತ್ರನೇ ಅವನ ಮದುವೆ ವಿಷಯ ಮಾತಾಡ್ಸೋಣ ಅಂತ ಹೇಳಿದ್ದೆ. ಅದೇನು ಹೇಳ್ತಾನೋ ಅದನ್ನ ಕೇಳ್ಬಿಟ್ಟು ನನಗೆ ಹೇಳು ಅಂತಲೂ ಹೇಳಿದ್ದೆ. ಹಾ, ಇಲ್ಲ ಮಾವ, ಅದು ನನಗ್ ಗೊತ್ತಮ್ಮ, ನಿನಗೆ ಉತ್ತರ ಚೆನ್ನಾಗಿ ಗೊತ್ತು ಅಂತ. ನೀನಿನ್ನೂ ಏನು ಹೇಳೋದಕ್ಕೆ ಶುರುನೇ ಮಾಡಿರೋದಿಲ್ಲ. ಅಷ್ಟೊತ್ತಿಗೆ ಸುರ್ಬಿ ಅದು ಇದು ಅಂತ ಶುರು ಹಚ್ಕೊಂಡಿರ್ತಾನೆ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನೀವಿಬ್ಬರನ್ನು ಕರ್ಕೊಂಡು ಬಂದೆ. ಅದೇ ಭಾಗ್ಯ ನಿನ್ ಫ್ರೆಂಡು ತಾನೆ, ಅವಳು ಹೇಳಿದ್ದನ್ನ ನೀನ್ ಕೇಳ್ತಿತ್ತಾನೆ. ಭಾಗ್ಯ, ನೀನ್ ಹೇಳಮ್ಮ, ಈಗಲೇ ಹೇಳು, ಮದುವೆಗೆ ಒಪ್ಕೊಳ್ಳೋದು. ಮಾವ ಅದೂ ಇಲ್ಲ ಇದೂ ಇಲ್ಲ, ಹೇಳು. ನಿನ್ ಫ್ರೆಂಡು ಚೆನ್ನಾಗಿರ್ಬೇಕು ಅಂತ ನೀನು ಹೇಳು. ಅಲ್ಲಪ್ಪ, ಏನಿದು? ಅವ್ರಿಗೆ ಯಾಕೆ ಹೇಳು ಹೇಳು ಅಂತ ಫೋರ್ಸ್ ಮಾಡ್ತಾ ಇದ್ದೀರಾ? ಇನ್ನೇನಪ್ಪ ಮಾಡ್ಲಿ? ಅಪ್ಪ, ನೀವು ಇವ್ರ ಕೈಲಿ ಎಷ್ಟು ಫೋರ್ಸ್ ಮಾಡಿ ಹೇಳಿಸಿದ್ರು ಅಷ್ಟೇ, ನಾನು ಊಟ್ಪಟ್ಟಲ್ಲೇ ಮದ್ವೆ ಆಗಲ್ಲ. ಸರಿ, ಇನ್ಯಾವತ್ ಮದ್ವೆ ಆಗ್ಬೇಕು ಅಂತ ಇದ್ದೀಯಾ? ನನ್ನ ಪ್ರೀತಿ ಸಕ್ಸಸ್ ಆದಾಗ. ಪ್ರೀತಿನ? ಹೌದಪ್ಪ, ನಾನು ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅದು ಸಕ್ಸಸ್ ಆದ್ರೆ ಮದ್ವೆ, ಇಲ್ಲ ಅಂದ್ರೆ ಇಲ್ಲ. ಛೇ, ತನ್ವಿ ಪಾಪ ಪ್ರೀತಿಯಿಂದ ಕಾಲ್ ಮಾಡಿದ್ಲು, ಆದ್ರೆ ಅವಳ ಹತ್ರ ಮಾತಾಡೋಕೆ ಆಗ್ತಿಲ್ಲ. ಈ ಪೊಲೀಸ್ನವ್ರು ಬೇರೆ ಫೋನು ಕೊಡ್ತಿಲ್ಲ, ಈ ಶ್ರೇಷ್ಠನು ಲಾಯರ್ನೂ ಕರ್ಕೊಂಡು ಬರೋ ಥರ ಕಾಣಿಸ್ತಿಲ್ಲ. ಅವನಿಗೆ 4 ಉಗ್ದು ಲಾಯರ್ನ ಬೇಗ ಕರ್ಕೊಂಡು ಬಾ ಅಂತ ಹೇಳೋಣ ಅಂತಂದ್ರೆ ಫೋನ್ ಕೂಡ ಇಲ್ಲ. ಛೇ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಓ, ಏನಾಯ್ತು? ಅವಾಗಿಂದ ನೋಡ್ತಾ ಇದೀನಿ, ಒಳ್ಳೆ ಬಾಲ ಸುಟ್ಟು ಬೆಕ್ಕಿನಂಗೆ ಒದ್ದಾಡ್ತಾ ಇದೆಯಲ್ಲ. ನನಗಾಗಿದ್ದು ನಿನಗೂ ಆಗಿದ್ದಿದ್ರೆ ನಿನ್ಗೆ ಗೊತ್ತಾಗಿರೋದು. ಅಂಥದ್ದೇನಾಯ್ತು ಅಂತ ಹೇಳು, ದಾರಿ ಹುಡುಕ್ ಕೊಡ್ತೀನಿ. ಓ, ಇಗ್ನೋರೆನ್ಸಾ? ಏನೋ ಒದ್ದಾಡ್ತಿದ್ಯಾ, ಸಹಾಯ ಮಾಡೋಣ ಅಂತ ಅನ್ಕೊಂಡಪ್ಪ. ನನ್ನೇ ಇಗ್ನೋರ್ ಮಾಡ್ತಾ ಇದೀಯಾ? ಮಾಡು ಮಾಡು, ನೋಡು, ನಿನಗೆ ಕೊನೆಗಾಗೋದು ನಾನೇ.
ಇವಾಗ ನೀನು ಇಗ್ನೋರ್ ಮಾಡಿ ಆಮೇಲೆ ಬಂದು ನನ್ನ ಹತ್ರ ಸಹಾಯ ಕೇಳಿದ್ರೆ ನೀನ್ ದಮ್ಮಯ್ಯ ಅಂದ್ರೆ ನಿನಗೆ ನಾನು ಸಹಾಯ ಮಾಡಲ್ಲ. ಹೇಳ್ತೀನಿ ಏನು ಅಂತ ಹೇಳ್ತೀನಿ. ಏನಿಲ್ಲ, ನನ್ನ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ನನ್ನ ಇಲ್ಲಿಂದ ಬಿಡ್ಸ್ಕೊಂಡು ಹೋಗು ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ಅಷ್ಟೇ ತಾನೇ, ಅದಕ್ಕೆ ಫೋನ್ ಮಾಡಿ ಹೇಳು. ಹೆಂಗ್ ಫೋನ್ ಮಾಡ್ಲಿ? ಪೊಲೀಸ್ ಅವ್ರು ಕಿತ್ತಿಟ್ಕೊಂಡಿದಾರಲ್ಲ ಅಲ್ಲಿ. ಅದಕ್ಕೆ ಹೇಳೋದು ನಮ್ಮಂತವ್ರ ಹತ್ರ ಸಹಾಯ ಕೇಳಬೇಕು ಅಂತ. ನನ್ನ ಹತ್ರ ಎಲ್ಲ ವ್ಯವಸ್ಥೆ ಇದೆ. ಅಲ್ಲ ಫೋನ್ ಫೋನ್ ಮೆತ್ತಗೆ ಮಾತಾಡು, ತಗೋ ಮಾತಾಡು. ಸಾರಿ ಫೋನ್. ಆದ್ರೆ ಒಂದು ಕಂಡೀಷನ್ ಇದೆ. ಈ ಫೋನ್ ಏನಾದ್ರು ಪೊಲೀಸ್ ಅವ್ರಿಗೆ ಸಿಗಾಕೊಂಡ್ರೆ ನೀನ್ ನನಗೆ 30,000 ರೂಪಾಯಿ ಕೊಡ್ಬೇಕು. 30,000ನ? ಏನ್ ಹೇಳ್ತಿದ್ಯಾ? ಅದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಬೇಡವಾ? 30,000ದಲ್ಲಿ ಈ ತರ ಡಬ್ಬ ಫೋನು ಒಂದು 10 ತಗೋಬಹುದು. ಹಾಗಾದ್ರೆ ಅದ್ರಲ್ಲೇ ನಿನ್ನ ಹೆಂಡತಿ ಜೊತೆ ಮಾತಾಡ್ಕೋ. ಇದ್ಯಾಕೆ? ಇಲ್ಲ ಸರ್, ಸಾರಿ ಪ್ಲೀಸ್ ಒಂದೇ ಒಂದು ಕಾಲ್ ಮಾಡ್ಬಿಡ್ತೀನಿ. ಹೋಗ, ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾಲ್ ಮಾಡಬೇಕು ಪ್ಲೀಸ್. ತುಂಬಾ ಇಂಪಾರ್ಟೆಂಟ್ ತಾನೆ, ಮತ್ತೆ ನನ್ನ ಕಂಡೀಷನ್ ಒಪ್ಕೋ. ಸರಿ ಆಯ್ತು, ನಿನ್ ಕಂಡೀಷನ್ ಒಪ್ಪಿಸ್ತೀನಿ. ಸೀಸ್ ಆದ್ರೆ 30,000 ರೂಪಾಯಿ ಕೊಡ್ತೀನಿ. ಹಾಕ್ ಬಾ ದಾರಿಗೆ, ತಗೋ ಮಾತಾಡು. ಇರೋ ಒಂದ್ ನಿಮಿಷ. ಅಯ್ಯ ರಾಮ, ಕನೆಕ್ಟ್ ಆಗ್ತಿಲ್ಲ. ಏನೋ ಮಾಡ್ತಿದ್ಯಾ ನೀನು? ಇದನ್ನೇ ನಿಮ್ಮ ಮನೆ ಅನ್ಕೊಂಡ? ನಿನಗೆ 3 ಹೊತ್ತು ಊಟ ಕೊಟ್ಟು ತಪ್ಪು ಮಾಡಿದ್ವಿ ಕಣೋ. ಇನ್ನು ಮುಂದೆ ನಿನಗೆ ಒಂದೇ ಹೊತ್ತು ಊಟ ಕೊಡ್ತೀನಿ. ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿದೆ.